ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಆತ್ಮೀಯ ಬಂಧುಗಳೇ, ನೋಡಿ, ಈಗ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ನಡೆಸಿದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಾಯೋವರೆಗೂ ಈಗ ಜೈಲು ಶಿಕ್ಷೆ ಆಗಿದೆ. ಇಲ್ಲ ಅಂತಲ್ಲ, ಕೊನೆಗೆ ಈಗ ನೋಡಿ, ಮೊದಲ ಕೇಸ್ನಲ್ಲೇ ಮಹತ್ವದ ತೀರ್ಪು ಕೂಡ ಹೊರಬಿದ್ದಿದ್ದು. ಈಗ ಜೀವನ ಪರ್ಯಂತ ಜೈಲಲ್ಲೇ ಕುಳಿಬೇಕಾಗಿದೆ. ಕೋರ್ಟ್ನಲ್ಲೂ ಕೂಡ ಈಗ ಪ್ರಜ್ವಲ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನೋ ಕಂಪ್ಲೀಟ್ ವರದಿ ಈಗ ತೋರಿಸ್ತೀವಿ. ನೋಡಿ, ಹಿಂದೆ ಎಲ್ಲ ತುಂಬ ವಿಡಿಯೋ ಮಾಡಿದ್ದೆ, ಕೋರ್ಟಲ್ಲೆಲ್ಲ ಏನಾಯಿತು, ಯಾವ ರೀತಿ ಶಿಕ್ಷೆ ಆಗಿದೆ, ಮತ್ತು ಎಷ್ಟು ವರ್ಷ ಶಿಕ್ಷೆ ಆಗಿದೆ, ಎಷ್ಟು ವರ್ಷ ಅಲ್ಲ, ಜೀವನ ಪರ್ಯಂತ ಕೂಡ ಜೈಲು ಶಿಕ್ಷೆ ಅನುಭವಿಸಬೇಕಾಗಿದೆ. ಆದರೆ ಈಗ ಮುಂದೆ ಇವರ ಭವಿಷ್ಯ ಕಥೆ ಏನು ನೋಡಿ. ಮಾಜಿ ಪ್ರಧಾನಿ ದೇವೇಗೌಡರ ಒಬ್ಬ ವಂಶದ ಕುಡಿ ಆಸನದ ಅನಭಿಷೇಕ್ತ ದೊರೆ ಅಂತ ನಾವೇನು ಕರಿತೀವಿ, ನಮ್ಮ ದೇವೇಗೌಡರನ್ನ, ಅವರ ರೇವಣ್ಣವರ ಪುತ್ರ ಆಸನದ ನಮ್ಮ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣವರೀಗ ಅಪರಾಧಿ ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಒಬ್ಬ ಮನೆ ಕೆಲಸದ ಮಹಿಳೆ ಮೇಲೆ ಕಾಮುಕನಂತೆ ಅತ್ಯಾಚಾರ ಎಸಗಿದ್ದು, ಎಲ್ಲ ಪೆನ್ ಡ್ರೈವ್ನಂತೆ ಸಿಕ್ಕಿರೋದು ಎಲ್ಲ ಕೂಡ ಸಿಕ್ಕಿಬಿಟ್ಟಿದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮುಂದೆ ಶಿಕ್ಷೆ ಜೈಲಲ್ಲಿ ಯಾವ ರೀತಿ ಇರುತ್ತೆ ನೋಡಿ. ಶಿಕ್ಷೆ ಅಂತ ಬಂದಾಗ ಸುಮ್ಮನೆ ಸಾಮಾನ್ಯ ಶಿಕ್ಷೆ ಅಲ್ಲ ನೋಡಿ, ಜೀವಾವಧಿ ಶಿಕ್ಷೆ ಅಂತಂದರೆ ಜೀವನ ಪರ್ಯಂತ ಅಲ್ಲಿ ಸಾಯೋವರೆಗೂ ಜೈಲಲ್ಲೇ ಇರಬೇಕು ನೋಡಿ. ಅಲ್ಲಿ ನರ್ಕ ಅನುಭವಿಸ್ತಾರೋ ಸ್ವರ್ಗ ಅನುಭವಿಸ್ತಾರೋ ಅವರು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ ಅಲ್ಲಿ. ಆದರೆ ಅಕಸ್ಮಾತ್ ಈಗ ಅಲ್ಲಿ ಕೋರ್ಟಿನ ಪ್ರಕಾರ ಜೈಲಿನ ಪ್ರಕಾರ ಜೈಲರ್ಗಳು ಅಂತ ನಾವೇನು ಕರಿತೀವಿ, ಅಲ್ಲಿ ಶಿಕ್ಷೆ ಏನಿರುತ್ತೆ ನೋಡಿ. ಕೆಲವು ಜೈಲರ್ಗಳು ಕೂಡ ನೀವು ಕರಿತೀರಾ, ಜೈಲರ್ಗಳೆಲ್ಲ ಅಲ್ಲಿ ಶಿಕ್ಷೆ ಕೂಡ ಕೊಟ್ಟಿರ್ತಾರೆ. ಜೈಲರ್ಗೆ ಹೇಳೋದನ್ನೇ ಅಲ್ಲಿ ಫಾಲೋ ಮಾಡಬೇಕಾಗುತ್ತೆ, ಕೋರ್ಟ್ ಹೇಳೋದನ್ನು ಕೂಡ ಪೊಲೀಸರು ಕೂಡ ಫಾಲೋ ಮಾಡಬೇಕಾಗುತ್ತೆ. ಹಾಗಾದರೆ ಶಿಕ್ಷೆ ಅಂತ ಬಂದರೆ ಅಲ್ಲಿ ಅವ್ರಿಗೆ ಏನೇನು ಸಂಬಳ ವ್ಯವಸ್ಥೆ ಇರುತ್ತೆ, ಸಂಬಳ ಅಂತ ಬಂದರೆ ಕೆಲಸ ಕೊಡ್ತಾರೆ ಅವ್ರಿಗೆ, ಏನೇನು ಕೆಲಸ ಇರುತ್ತೆ, ಸಂಬಳ ಏನೇನಿರುತ್ತೆ, ಮತ್ತು ಊಟದ ವ್ಯವಸ್ಥೆ ಯಾವ ಥರ ಊಟದ ವ್ಯವಸ್ಥೆ ಇರುತ್ತೆ, ಅದೆಲ್ಲ ಈಗ ತಿಳ್ಕೊಂಡು ಬನ್ನಿ ಸ್ನೇಹಿತರೆ. ಈಗ ನೋಡಿ, ಪ್ರಜ್ವಲ್ ರೇವಣ್ಣ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದು ಈಗ ಸಾಕ್ಷಿ ಸಮೇತ ರುಜುವಾಗಿರೋದ್ರಿಂದ ಕೋರ್ಟೆಲ್ಲ ಯಾರೇ ಅವ್ರ ಅಪ್ಪ ಬಂದರೂ ಏನೂ ಮಾಡೋದಕ್ಕಾಗಲ್ಲ ನೋಡಿ. ಜೀವನ ಪರ್ಯಂತ ಜೈಲಲ್ಲೇ ಇರಬೇಕಾದ ಪರಿಸ್ಥಿತಿ, ಈಗ ಬೇರೆ ದಾರಿಯೇ ಇಲ್ಲ ನೋಡಿ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅಂತ ಪ್ರಜ್ವಲ್ ರೇವಣ್ಣನ ಹಣೆ ಬರವನ್ನೇ ಬರ್ಬಿಟ್ಟಿದ್ದಾರೆ. ಈಗ ನೋಡಿ, ಅವ್ರ ಹಣೆ ಬರ ಪ್ರಜ್ವಲ್ ರೇವಣ್ಣನೇ ಬರ್ಕೊಬಿಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಇದೆಲ್ಲ ಬೇಕಾಗಿತ್ತಾ ನೋಡಿ. ಇದೆಲ್ಲ ಏನಂತಂದರೆ, ನಾವು ದೊಡ್ಡ ಸೆಲೆಬ್ರಿಟಿಗಳ ಮಗ ಏನೋ ಅಂತ ಕರಿತೀವಿ ನಾವು ಅವ್ರನ್ನ ನೋಡಿ. ಕೋಟಿ ದುನಿಯಾ ಇದ್ರು ಕೂಡ ಏನೇನೋ ಮಾಡ್ತಿದ್ದೀವಲ್ಲ. KR ನಗರದ ಒಂದು ಮಹಿಳೆ ಏನಂತ ಕರಿತೀವಿ, ಮನೆ ಕೆಲಸದ ಮಹಿಳೆ ನೋಡಿ. ಮನೆ ಕೆಲಸದ ಮಹಿಳೆನ ಕೂಡ ಬಿಡಲ್ಲ ಅಂತಂದರೆ ಏನರ್ಥ ಈ ನಮ್ಮ ಸೆಲೆಬ್ರಿಟಿಗಳು? ಹಾಗಾದರೆ ಮುಂದೆ ಮನೆ ಕೆಲಸಕ್ಕೆ ಹೋಗ್ಬೇಕೋ ಬೇಡವಾ ನಮ್ಮ ಮಹಿಳೆಯರು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಎಲ್ಲರೂ ಕೂಡ ನೋಡಿ. ಮಹಿಳೆ ಮೇಲೆ ಪ್ರಜ್ವಲ್ ರೇವಣ್ಣ ಈಗ ಅತ್ಯಾಚಾರ ಎಸಗಿದ್ದು, ಈಗ ಅತ್ಯಾಚಾರ ನಡೆಸೋ ಜೊತೆಗೆ ಮಹಿಳೆಗೆ ಒಂದು ಕೊಡುವ ಲೈಂಗಿಕ ಒಂದು ಕಿರುಕುಳವನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋ ಮಾಡ್ಕೊಂಡಿದ್ದ. ಆ ವಿಡಿಯೋ ಸಾಕ್ಷಿ ಸಮೇತ ಈಗ ಸಿಕ್ಕಾಕೊಂಡಿದ್ದಾನೆ. ಇಲ್ಲ ಅಂತಲ್ಲ, ಈಗ ಆರೋಪಗಳೆಲ್ಲ ಸತ್ಯ. ಇದು ನ್ಯಾಯಾಲಯ ಏನು ಹೇಳುತ್ತೆ ಅಂತಂದರೆ, ಆರೋಪಗಳೆಲ್ಲ ಸತ್ಯ ಆಗಿದೆ ಅಂತಂದರೆ ವಿಡಿಯೋ ಸಾಕ್ಷಿ ಸಮೇತ ಸಿಕ್ಕಿರೋದ್ರಿಂದ ಸತ್ಯ ಅಂತ ಪ್ರೂವ್ ಮಾಡಿಬಿಟ್ಟಿದೆ. SIT ಅಧಿಕಾರಿಗಳು ಕೊಟ್ಟ ಎಲ್ಲ ಸಾಕ್ಷಿಗಳು ಕೂಡ ಈಗ ಪ್ರೂವ್ ಆಗಿಬಿಟ್ಟಿದೆ, ಆಗೋಗಿತ್ತು. ಈಗ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ದೋಷು ಕೋರ್ಟ್ ಹೇಳಿ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ. ಸಾಯೋವರೆಗೂ ಜೈಲು ಶಿಕ್ಷೆ ಅನುಭವಿಸಲೇಬೇಕೀಗ. ಜೀವಾವಧಿ ಶಿಕ್ಷೆ ಅಂತ ಕೊಟ್ಟಿದೆ. ಹಾಗಾದರೆ ಜೀವಾವಧಿ ಶಿಕ್ಷೆ ಅಂತ ಕೊಟ್ಟ ಮೇಲೆ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಏನೇನು ಮಾಡಬೇಕು ನೋಡಿ. ಕೆಲಸ ಯಾವ ರೀತಿ ಇರುತ್ತೆ? ಕೆಲಸ ಅಂತ ಬಂದರೆ ಅವ್ರಿಗೆ 3 ಟೈಮ್ಗೂ ಊಟ ಇದ್ದೇ ಇರುತ್ತೆ. ಅದು ಕಾಮನ್ ಊಟ, ಹೆಂಗೆ ನಾವು ಮನೇಲಿ ಮಾಡ್ತೀವಿ ಅದೇ ರೀತಿ ಕಾಮನ್ ಊಟ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಜೈಲು ಊಟ ಅಂತಂದರೆ ಏನೋ ದೊಡ್ಡ ಅಫಿಷಿಯಲಾಗಿ ಹೋಟ್ಲು ಟೇಸ್ಟಿ ಊಟ ಅಂತ ಕೊಡ್ತಾರೆ, ಆ ಥರ ಇರಲ್ಲ ಅಲ್ಲಿ. ಜೈಲು ಊಟ ಅಂದರೆ ಜೈಲು ಊಟನೇ. ನಮ್ಮ ಮನೆಯಲ್ಲಿ ಯಾವ ರೀತಿ ನಾಟ್ ಟೇಸ್ಟಿ ಊಟ ಇರಲ್ಲ, ಮನೆ ಊಟ ಥರನೇ ಇದ್ದೇ ಇರುತ್ತೆ. ದಿನಕ್ಕೊಂದೊಂದು ವೆರೈಟಿ ಊಟ ಇದ್ದೇ ಇರುತ್ತೆ. ಅಲ್ಲೂ ಕೂಡ ಅಷ್ಟೇ, ಚಪಾತಿ, ಅನ್ನ, ರೈಸು, ಸಾಂಬಾರು ಇದ್ದೇ ಇರುತ್ತೆ. ಮತ್ತು ಅವ್ರಿಗೆ ವಾರದಲ್ಲಿ ಒಂದಿನ ಏನಾದರೂ ಈ ರೀತಿ ರೆಸ್ಟ್ ಮಾಡುವಂಥದ್ದೆಲ್ಲ ಇದ್ದೇ ಇರುತ್ತೆ ನೋಡಿ. ಕೆಲಸ ಅಂತೂ ದಿನ ಮಾಡಲೇಬೇಕು. ಜೈಲಲ್ಲಿ ಏನಾದರೂ ಟೊಮೊಟೊ ಹಣ್ಣು ಬೆಳೆಯುವಂಥದ್ದು, ನಮ್ಮ ರೈತರು ಕೃಷಿ ಹೇಗೆ ಮಾಡ್ತಾರೋ ಅದೇ ರೀತಿ ಟೊಮೊಟೊ ಹಣ್ಣು, ತರಕಾರಿಗಳನ್ನೆಲ್ಲ ಟೊಮೊಟೊ ಮಾತ್ರ ಅಲ್ಲ, ತರಕಾರಿಗಳನ್ನೆಲ್ಲ ಕೂಡ ಬೆಳಿಬೇಕಾಗುತ್ತೆ. ಅಲ್ಲೂ ಕೂಡ ಏನಾದರೂ ಸಣ್ಣ ಪುಟ್ಟ ಹಣ್ಣುಗಳು ಬೆಳೀತಕ್ಕಂಥದ್ದು ಅಂಥದ್ದೆಲ್ಲ ಬೆಳಿಬೇಕಾಗುತ್ತೆ. ಆ ಟೈಮಲ್ಲಿ ತರಕಾರಿಗಳ ಮೂಲಕ ಆ ತರಕಾರಿಗಳನ್ನೇ ಬೆಳೆದು ಕೊನೆಗೆ ಅದರಿಂದನೇ ಅಡುಗೆ ಮಾಡಿ ಅವರು ತಿನ್ನಬೇಕಾಗುತ್ತೆ ನೋಡಿ. ಅಂಥ ಪರಿಸ್ಥಿತಿ ಇರುತ್ತೆ ಜೈಲಲ್ಲಿ ಅಂತ. ಮತ್ತು ಅವ್ರು ಕೊಡೋ ಬಟ್ಟೆಗಳನ್ನೇ ಹಾಕೋಬೇಕಾಗುತ್ತೆ ನೋಡಿ. ಜೈಲು ಕೈದಿಗಳು ಅಂತ ನಾವು ಬಂದರೆ ಅವ್ರಿಗೆ ಒಂದು ಕೈದಿ ನಂಬರ್ ಅಂತ ಒಂದು ಏನೋ ನಂಬರ್ ಕೊಟ್ಬಿಟ್ಟು 15,551 ಏನೋ ನಂಬರ್ ಕೂಡ ಹೇಳಲಾಗ್ತಾ ಇದೆ. ಆದರೆ ನಂಬರ್ ಅಂತ ನಾವೇನು ಕರಿತೀವಿ ಆ ನಂಬರ್ನ ಕೂಡ ಅವರು ಬಟ್ಟೆಗಳ ಮೂಲಕ ಹಾಕೋಬೇಕಾಗುತ್ತೆ. ಆ ಬಟ್ಟೆಗಳು ಕೊಡ್ತಾರೆ. ಒಂದು ಬಟ್ಟೆ, ಒಂದು ಚಡ್ಡಿ ಕೊಡ್ತಾರೆ. ಕೆಲವ್ರಿಗೆ ನಿಕ್ಕರ್ ಕೊಡೋ ಮೂಲಕ ಕೆಲವ್ರಿಗೆ ಪ್ಯಾಂಟ್ ಕೂಡ ಕೊಡ್ತಾರೆ. ಆ ರೀತಿ ಬರೀ ವೈಟ್ ಕಲರ್ಗಿರೋ ಕೈದಿ ಬಟ್ಟೆನೇ ಹಾಕೋಬೇಕಾಗುತ್ತೆ ನೋಡಿ. ಬೇರೆ ಬಟ್ಟೆ ಧರಿಸ್ತೀನಿ ಅಂತಂದರೆ ಅದಾಗಲ್ಲ. ಬೇರೆ ಅವ್ರವ್ರ ಒಂದು ಸ್ವಂತ ಬಟ್ಟೆ ಧರಿಸ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಜೈಲು ಅಂತಲ್ಲ, ಕೋರ್ಟ್ ಕೂಡ ಅಂತಲ್ಲ, ಕಾನೂನು ಒಪ್ಪಲ್ಲ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಇದು ಸ್ನೇಹಿತರೆ. ಇನ್ನೊಂದೇನಂತಂದರೆ, ಪ್ರಜ್ವಲ್ಗಿದೆಯಾ ಏನಾದರೂ ಬೇರೆ ದಾರಿ ಏನೂ ಇಲ್ಲ ನೋಡಿ. ಪ್ರಜ್ವಲ್ ಅವ್ರಿಗೆ ಮುಂದಿರೋ ಒಂದು ಆಯ್ಕೆಗಳೇನಂತಂದರೆ, ಜೈಲು ಊಟ ಫಿಕ್ಸ್ ಆಗಿಬಿಟ್ಟಿದೆ. ಈಗ ಜೈಲು ಊಟ ಫಿಕ್ಸ್ ಆಗಿರೋದ್ರಿಂದ ಅವ್ರಿಗೆ ದಿನ ಕೂಲಿ ಕೂಡ ಇರುತ್ತೆ. ಅವರು ಕೆಲಸ ಮಾಡ್ತಾರೆ ತಾನೇ, ಜೈಲೊಳಗಡೆ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಏನೇನು ತರಕಾರಿಗಳು ಬೆಳಿತೀವಿ, ಏನೇನು ಹಣ್ಣುಗಳು ಬೆಳಿತೀವಿ, ಏನೇನು ಅಲ್ಲಿ ಅಡುಗೆಗೆಲ್ಲ ಏನೇನು ಬೇಕು ಎಲ್ಲ ಸಾಮಗ್ರಿಗಳು ತರಬೇಕಾಗುತ್ತೆ. ಅದೆಲ್ಲನೇ ಇಳಿಸ್ಕೊಬೇಕಾಗುತ್ತೆ ನೋಡಿ. ಈಗ ಹೊರಗಡೆಯಿಂದ ಏನೇನಾದರೂ ರೇಷನ್ ಸಾಮಾನು ಬತ್ತು ಅಂತಂದರೆ ಅವರು ಕೂಡ ಇಳಿಸ್ಕೊಬೇಕಾಗುತ್ತೆ. ಅಲ್ಲಿ ಐಟಮ್ನ ಎಲ್ಲ ಹೋಗಿ ಇಳಿಸ್ಕೊಬೇಕು. ಮತ್ತು ಅಲ್ಲಿ ಒಳಗಡೆ ಎಲ್ಲ ಕೆಲಸ ಮಾಡಬೇಕು. ದಿನಕ್ಕೆ 8 ರಿಂದ
9 ಅವರ್ ಕೆಲಸ ಇದ್ದೇ ಇರುತ್ತೆ. ಪ್ರಜ್ವಲ್ ರೇವಣ್ಣ ಅವ್ರಿಗಂತಲ್ಲ, ಜೈಲಲ್ಲಿ ಯಾರ್ಯಾರು ಪರ್ಮನೆಂಟು ಅಲ್ಲೇ ಜೈಲಲ್ಲಿ ಇದ್ದಾರೋ ಇಷ್ಟು ವರ್ಷ ಶಿಕ್ಷೆ ಅಂತ ಏನಿದೆಯೋ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಅವರು ಪರ್ಮನೆಂಟ್ ಅಂದರೆ ಅವ್ರಿಗೆ 1 ವರ್ಷ 5 ವರ್ಷ ಈ ರೀತಿ ಜೈಲಲ್ಲಿ ಇದ್ದವರು ಅದು ಬೇರೆ ಕೆಲಸ ಇರುತ್ತೆ. ಆದರೆ ಇವ್ರಿಗಂತೂ ಜೀವಾವಧಿ ಶಿಕ್ಷೆ ಪಕ್ಕ ಕಾನೂನು ಅಂತ ಹೇಳ್ಬಿಟ್ಟಿದೆ ಕೋರ್ಟಿಗ. ಜೀವಾವಧಿ ಶಿಕ್ಷೆ ಕೊಟ್ಟಿರೋದ್ರಿಂದ ಮುಂದೆ ಹಾಗಾದರೆ ಇವ್ರ ಭವಿಷ್ಯ ಮುಂದೆ ಭವಿಷ್ಯ ಅಂತೂ ಇಲ್ಲವೇ ಇಲ್ಲ ಇವ್ರಿಗೆ ಬಿಡಿ. ಯಾಕೆ ಅಂತಂದರೆ ಒಂದು ರೇಪಿಸ್ಟ್ ಕೇಸ್ ಮೇಲೆ ಆಗಿರೋದ್ರಿಂದ ಭವಿಷ್ಯ ಅಂತೂ ಇಲ್ಲವೇ ಇಲ್ಲ. ಆದರೆ ಅವ್ರಿಗೆ ಒಂದು ಅರ್ಹತೆಗೆ ಸಂಬಳ ಅಂತ ನಾವೇನು ಕರಿತೀವಿ ಅದರಲ್ಲದೆ 8 ರಿಂದ 9 ಅವರ್ ಕೆಲಸದ ಮೇಲೆ ಅವ್ರಿಗೆ ದಿನಕ್ಕೆ 524 ರೂಪಾಯಿ, 524 524 ಅಂತ ನಾವೇನು ಕರಿತೀವಿ ಅದರದ್ದು ಸ್ಯಾಲ್ರಿ ಕೂಡ ಸಂಬಳ ಗೊತ್ತೇ ಇದ್ದೇ ಇರುತ್ತೆ ಅವ್ರಿಗೆ. ಯಾಕೆಂದರೆ ಜೈಲು ಕೂಡ ಸುಮ್ಮನೆ ಕೆಲಸ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಲ್ಲ. ಜೈಲಲ್ಲಿ ಅಂತಲ್ಲ, ಕಾನೂನು ಏನು ಹೇಳುತ್ತೆ ಅಂತಂದರೆ ಜೈಲಲ್ಲಿ ಕೂಡ ಅವರು ಕೂಡ ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ, ಅವ್ರಿಗೆ ಸಂಬಳ ಕೊಡ್ತಾ ಇರೋದು ಅಂತ ಅಂದ್ಬಿಟ್ಟು ಕೂಡ ಈಗ ಸಂಬಳವನ್ನು ಈಗಂತಲ್ಲ ಅದು ಮೊದಲಿಂದನೂ ಕೂಡ ಕಾನೂನು ಇದ್ದೇ ಇರುತ್ತೆ. ಸಂಬಳ ತೊಗೊಳ್ಳೇಬೇಕು ಅವರು. ಯಾಕೆಂದರೆ ಸಂಬಳ ತೊಗೊಳಂಗೂ ಇಲ್ಲ ಕೊಡೋಂಗೂ ಇಲ್ಲ ಅಂತಲ್ಲ, ಕೊಡಲೇಬೇಕು ಅವರು. ಯಾಕೆ ಅಂತಂದರೆ ಅವರು ಕೆಲಸ ಮಾಡಿದ್ಮೇಲೆ ಕೊಡಬೇಕು. ಯಾಕೆಂದರೆ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ತಕ್ಕಾಗಿ ಅವ್ರ ಅರ್ಹತೆಗೆ ತಕ್ಕಾಗಿ ದುಡಿತಾ ಇರೋದ್ರಿಂದ ಕೊಡಲೇಬೇಕು ಅಂತ ಕಾನೂನು ಹೇಳುತ್ತೆ. ಹಾಗಾದರೆ ಮುಂದೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಭವಿಷ್ಯ ಎಲ್ಲಿಗೆ ಹೋಗುತ್ತೆ ನೋಡಿ. ಎಲ್ಲಿಗೆ ಹೋಗುತ್ತೆ ಅಂತಂದರೆ ಇದು ರೇಪಿಸ್ಟು ಲೈಂಗಿಕ ಒಂದು ಕಿರುಕುಳ ಆಗಿರೋದ್ರಿಂದ ಮುಂದೆ ಈಗ ಕೋರ್ಟ್ ಕೂಡ ಎಲ್ಲಿ ಸಾಯೋವರೆಗೂ ಜೈಲು ಶಿಕ್ಷೆ ವಿಧಿಸ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ ನೋಡಿ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿರೋ ಆರೋಪದಲ್ಲಿ ಒಟ್ಟು 4 ಪ್ರಕರಣಗಳು ಈಗ ದಾಖಲಾಗಿರತಕ್ಕಂಥದ್ದು. 4 ಕೇಸ್ಗಳು ಇದೇ ರೀತಿ ಬಂದಿರತಕ್ಕಂಥದ್ದು. ಇದರಲ್ಲಿ KR ನಗರದ ಮನೆ ಕೆಲಸದ ಮೇಲೆ ಅದಲ್ಲದೆ ಇನ್ನೂ 3 ಬೇರೆ ಬೇರೆ ಸಾಬೀತಾಗಿರೋದ್ರಿಂದ ಇದೊಂದೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಲಯ ಗರಿಷ್ಠ ಶಿಕ್ಷೆಯನ್ನು ಕೂಡ ವಿಧಿಸ್ಬಿಟ್ಟಿದೆ. ಈಗ ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ನೋಡಿ, ದಿಢೀರಂತ ಈಗ ಗರಿಷ್ಠ ಶಿಕ್ಷೆ ಅಂತ ಅನುಭವಿಸ್ಬೇಕು ಅಂದರೆ ಯಾರೇ ಆಗಲಿ, ನಾವು ನೀವು ಯಾರೇ ಆದರೂ ಅಷ್ಟೇ ನೋಡಿ, ಕಾನೂನಿಗೆ ಎಲ್ಲರೂ ಕೂಡ ನ್ಯಾಯದೇವತೆ ಕಣ್ಣಿಗೆ ತಲೆ ಬಾಗಲೇಬೇಕು. ನಮ್ಮ ಹತ್ರ ಏನೋ ದುಡ್ಡಿದೆ, ಏನೋ ಜೈಲಿಗೆ ಹೋಗಿ ಬಂದುಬಿಡ್ತೀವಿ, ಏನೋ ಒಂದು ತಿಂಗಳಲ್ಲೆಲ್ಲ ಬಂದು ಬಿಡಿಸ್ಕೊಂಡು ಬರ್ತೀವಿ ಅಂತಂದರೆ ಅದು ಯಾರ ಕೈಲೂ ಕೂಡ ಆಗಲ್ಲ. ಯಾಕೆಂದರೆ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರಲ್ಲ, ಅದು ಯಾಕೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ನ್ಯಾಯದೇವತೆ ಅಂತ ಬಂದರೆ ಅವರೆಲ್ಲರೂ ಕೂಡ ನಾವು ಬಾಗಲೇಬೇಕು, ತಲೆ ಬಾಗಲೇಬೇಕಾಗುತ್ತೆ. ಸುದ್ದಿ ಅಂತಂದರೆ ಆ ರೀತಿ ಇರುತ್ತೆ ನೋಡಿ. ನಮ್ಮ ಟಾಪ್ ಸುದ್ದಿಗಳು ಅಂತ ಬಂದರೆ ಈಗ ನಮ್ಮಲ್ಲಿ ನಾವು ಏನೇನು ತಪ್ಪು ಮಾಡ್ತೀವಿ, ತಪ್ಪು ಅನ್ನೋದ್ರ ಜೊತೆಗೆ ನಾವು ಯಾವ ರೀತಿ ನಡ್ಕೋತೀವಿ, ಈಗ ಸರಿ ಮಟ್ಟಿಗೆ ನಡ್ಕೋತೀವ ಅದೆಲ್ಲ ನಾವು ರೂಲ್ಸನ್ನು ಫಾಲೋ ಮಾಡಲೇಬೇಕು. ನೋಡಿ, ಸರಿ ತಪ್ಪುಗಳು ನಮ್ಮಲ್ಲೇ ಇರುತ್ತೆ. ಸರಿ ತಪ್ಪುಗಳು ಎಲ್ಲೂ ಹೋಗಿರಲ್ಲ, ನಮ್ಮ ಮನಸ್ಸಲ್ಲೇ ಇರುತ್ತೆ. ಅದು ಯಾವುದು ಸರಿ ಯಾವುದು ತಪ್ಪು ಅದು ಮಾಡಬಾರ್ದು. ಅದು ನಾವು ಎಲ್ಲರೂ ಕೂಡ ನೋಡಿ ಕಲಿಯುವಂಥದ್ದು. ನೋಡಿ, ಪ್ರಜ್ವಲ್ ರೇವಣ್ಣ ಅಂತಲ್ಲ, ಎಷ್ಟೋ ಜನ ನಾವು ಇವತ್ತು ಕೂಡ ಕಲ್ತಿಲ್ಲ. ಒಂದು ವ್ಯವಸ್ಥೆಯನ್ನು ಹಿಂಗೆ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಕಲಿತೇ ಇಲ್ಲ. ಕಲಿಬೇಕು ನಾವು. ಈ ವ್ಯವಸ್ಥೆಯನ್ನು ಕಲೀಲಿಲ್ಲ ಅಂತಂದರೆ ನಮಗೂ ಕೂಡ ಏನಾದರೂ ನಾವು ಹಿಂಗೆ ತಪ್ಪು ಮಾಡಿದಾಗ ಮುಂದೆ ಜೈಲು ಶಿಕ್ಷೆ ಅಂತಕ್ಕಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೂಡ ಅನುಭವಿಸ್ಬೇಕಾಗುತ್ತೆ. ಅಂದರೆ ತಪ್ಪು ಮಾಡಿದವ್ರು ಎಲ್ಲರೂ ಕೂಡ. ಈಗ ಪ್ರಜ್ವಲ್ ರೇವಣ್ಣ ನೋಡಿ, ಹಿಂದಿನಿಂದಲೇ ಕೂಡ ಜೀವಾವಧಿ ಶಿಕ್ಷೆ ಶುರುವಾಗಿದೆ ಅಂದರೆ ಮೈನಸ್ಸೇ ಆಗಲ್ಲ. ಅದು ಮೈನಸ್ ಅಂತಂದರೆ 14 ತಿಂಗಳ ಜೈಲುವಾಸ ಅಂತ ಮೊದಲೆಲ್ಲ ಇತ್ತು. ಮೊದಲೇ 14 ತಿಂಗಳು ಆಗಿತ್ತು. ಈಗ ಪರ್ಮನೆಂಟ್ ಜೀವಾವಧಿ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ ಅಂದರೆ ಈಗ ಮುಂದೆ ಏನು ಮಾಡಬೇಕು, ಅವ್ರ ಭವಿಷ್ಯ ಅಂತೂ ಈಗ ಮುಗಿದೋಯ್ತು. ಪರ್ಮನೆಂಟ್ ಜೈಲಲ್ಲೇ ಕೊಡಿಬೇಕು. ಎಲ್ಲೇ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಒಬ್ಬ MLA MP ಮಗ ಯಾವುದು ಕೂಡ ಇನ್ಫ್ಲುಯೆನ್ಸ್ ನೋಡಿ. ಕೋರ್ಟು ಕಾನೂನಿನ ಮುಂದೆ ಯಾವುದು ಕೂಡ ನಡೀತಾ ಇಲ್ಲ. ಈಗ ಮುಂದೆ ಎಲ್ಲೋಗುತ್ತೋ ಈ ಶಿಕ್ಷೆ ಅಂತಕ್ಕಂಥದ್ದು, ಎಲ್ಲೋಗುತ್ತೋ ಏನೋ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತೇ ಇರುತ್ತೆ. ಕೆಲವ್ರಿಗೆ ಎಷ್ಟೋ ಜನ ಗೊತ್ತಿರಲ್ಲ. ದಯವಿಟ್ಟು ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗುವಂತೆ ನಡ್ಕೊಳ್ಳಿ. ಯಾಕೆಂತಂದರೆ ಇದೆಲ್ಲ ನಿಮಗೆ ಅನ್ವಯಿಸುತ್ತೆ.